ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹಲೋ ಸರ್. ಸರ್, ನಮಸ್ತೆ. ಹಾಂ ನಮಸ್ತೆ ಸರ್. ಸರ್, ನಮಗೊಂದು ಫೋರ್ಸ್ ತುಫಾನು ಜೀಪ್ ಗಾಡಿ ಕಳ್ಸಿಕೊಟ್ಟಿದ್ರಿ, ಸೇಲ್ಗಿದೆ ಅಂತ ಎಲ್ಲೋ ಬೋರ್ಡು. ಹಾಂ ಇದೆ ಸರ್, ಕೊಡೋದಿ ಸರ್. ಓಕೆ, ಏನೈತ್ರಿ ಮಾಡಲು? ಅದು 2018 ಸರ್. 2018 ಮಾಡಲ್ ಐತ್ರಿ. ಹಾಂ ಸರ್. ಓಕೆ, ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಈಗ ತಗೋರ್ 3ನೇ ಓನರ್. ತಾವು ಸೆಕೆಂಡ್ ಓನರ್ ಇದ್ದೀರಿ? ಹಾಂ, ನಾವು ಸೆಕೆಂಡ್ ಓನರ್ ರೀ. ಓಕೆ, ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಈಗ ರನ್ನಿಂಗ್ 1,00,000ದಾಗ ಆಗಿದೆ ರೀ. 1,00,000 ತನಕ ರನ್ನಿಂಗ್ ಆಗೈತ್ರಿ? ಹಾಂ ರೀ. ಓಕೆ ಸರ್, ಇದು ರನ್ನಿಂಗ್ ಆಗಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ, ಈಗ ಫುಲ್ ರನ್ನಿಂಗ್ ರೀ. ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ರೀ. ಓಕೆ, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಐತ್ರಿ ಸರ್? ಫ್ರಂಟು ಬ್ಯಾಕ್ ಸೈಡು ಸ್ಟೇಪ್ನಿ 5 ಟೈರು? ಹಾಂ, 5ಕ್ಕೂ ಕೇಸಿಂಗ್ ಟೈರ್ ಅದಾವೆ ರೀ, ಅರ್ಧ ಬಟನ್ ಇದೆ ರೀ. 5 ಟೈರ್ ಕೂಡ ಕೇಸಿಂಗ್ ಟೈರ್ ಅವ, 50% ತನಕ ಟೈರ್ ಐತ್ರಿ? ಹಾಂ, 5% ಕಟ್ ಐತಿ. ಓಕೆ ಸರ್, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ, ಬಾಡಿ 1 ನಂಬರ್ ರೀ. ಹ್ಞೂ. ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ ರೀ. ಓಕೆ, ಇಂಜನ್ ಕೆಲಸ ಆಗಿಲ್ಲ ಸರ್? ಸಿವಿಲ್ ಇಂಜನ್ ಇರೋದಾ? ಏನೇ ಇಲ್ಲ ರೀ, ಇದು ಏನೇ ಇಲ್ಲ, ಎಲ್ಲ ಮನೆ ಕೆಲಸ ಮಾಡಿದೇವೆ ರೀ. ಹ್ಞೂ. ಕಲರ್ ಪೀಸ್ ಗೇರ್ ಬಾಕ್ಸ್ ಕೆಲಸ ಮಾಡಿದೇವೆ ರೀ, ಏನೇ ಪ್ರಾಬ್ಲಮ್ ಇಲ್ಲ ರೀ. ಓಕೆ, ಪೂರ್ತಿ ಪರ್ಫೆಕ್ಟಾಗಿ ಇಟ್ಟಿದ್ದೀರಾ ಗಾಡಿ? ಎಲ್ಲ ಪರ್ಫೆಕ್ಟಾಗಿ ಬಂದು ನೋಡ್ರಿ. ನೋಡ್ರಿ. ಓಕೆ ಸರ್, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಈ ಥರನೂ ಏನೂ ಇಲ್ಲ ಸರ್ ಪ್ರಾಬ್ಲಮ್? ಏನೂ ಪ್ರಾಬ್ಲಮ್ ಇಲ್ಲ ರೀ. ಪೂರ್ತಿ ಕ್ಲಿಯರ್ ಐತ್ರಿ? ಹಾಂ, ಎಲ್ಲ ಕ್ಲೀನ್ ಐತೆ ರೀ. ಓಕೆ, ನಿಮ್ಮ ಕೈಯಾಗ ಮೈಲೇಜ್ ಏನು ಬರ್ತದೆ ಸರ್ ಗಾಡಿ? ನಮ್ಮ ಕೈಯಾಗ ಮೈಲೇಜ್ 13 ಕೊಡ್ತೈತೆ ರೀ. 13 ರೀ. 13 ತನಕ ಕೊಡ್ತೈತ್ರಿ ಒಟ್ಟು? ಹಾಂ, 13 ಸರ್. ಅದು ಹೆಂಗೆ ಹೊಡೆದಂಗೆ ಮೈಲೇಜ್ ಬರ್ತದೆ. ಹ್ಞೂ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಈಗ ಇನ್ಸೂರೆನ್ಸು ಮೊನ್ನೆ ತುಂಬಿದೇವೆ ರೀ, ತುಂಬಿ ಒಂದು 2 ತಿಂಗಳು ಆಯ್ತು ರೀ. ಹಾಂ ರೀ. ಎಲ್ಲ ಮನೆ ಡಾಕ್ಯುಮೆಂಟ್ಸ್ 2 ತಿಂಗಳು ಆಯ್ತು, ಎಲ್ಲ ಕ್ಲಿಯರ್ ಆಗಿ. ಓಕೆ, ರನ್ನಿಂಗ್ ಐತ್ರಿ ಒಟ್ಟಿನಲ್ಲಿ? ಎಫ್ ಸಿ ಇನ್ಸೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಐತ್ರಿ? ಎಲ್ಲ ರನ್ನಿಂಗ್ ಇದೆ ರೀ. ಓಕೆ ಸರ್, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಸಿಂಗಲ್ ಸಬ್ ಫೋರ್ ಸಿಸ್ಟಮ್ ಇದೆ ರೀ. ಹಾಂ ರೀ. ಆಯ್ತು ರೀ. ಸಬ್ ಊಪರ್ ಹಾಕ್ಸಿದ್ರೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್? ಹಾಂ, ಸಿಸ್ಟಮ್ ಇದೆ. ಒಳಗೆ ಟಿವಿ ಅಟ್ಟಿಲ್ಲ ರೀ. ಟಿ ವಿ ಇಲ್ಲ ರೀ? ಹಾಂ ರೀ. ಓಕೆ ಸರ್, ಸೀಟ್ ಕುಷನ್ಸ್ ಎಲ್ಲ ಕರೆಕ್ಟಾಗಿ ಐತಲ್ಲ ರೀ? ಎಲ್ಲ ಕರೆಕ್ಟ್ ಐತೆ ಸರ್. ಓಕೆ, ಲೈಟ್ ಸೆಟ್ಟಿಂಗಲ್ಲಿ ಅಡ್ಜಸ್ಟ್ಮೆಂಟು ಈ ಥರ ಏನಾದರೂ ಎಕ್ಸ್ಟ್ರಾ ಫಿಟ್ಟೆಡು ಹಾಂ, ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ ಸೈಡ್ದೇ ಮಾಡಿದೆ ರೀ. ಮಾಡಿದ್ದೀರಿ? ಹಾಂ ರೀ. ಓಕೆ ಸರ್, ಫುಲ್ ಕ್ಯಾಶ್ದಾಗ ಐತ್ರಿ ಗಾಡಿ ಮಾತ್ರ? ಹಾಂ, ಕ್ಯಾಬ್ ಐತೆ. ಸರ್, ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತಿರೋ ಪ್ರೈಸು? ಅದ್ರ ಸರ್ ರೇಟ್ 9.5 ಲಕ್ಷ ಹೇಳಿದೆ ರೀ. ಹಾಂ ರೀ. ಫೈನಲ್ ಏನು ಕಮ್ಮಿ ಆಗ್ಬೋದು ಕೊಚ್ಚ ಬೈಟೆಗೆ. ನೀವು ರೇಟ್ ಹೇಳಕತ್ತಿದ್ದು 9.5 ಲಕ್ಷ? ಹಾಂ, 9.5 ಲಕ್ಷ. ಮಾಡಲ್ ಬಂದುಬಿಟ್ಟು 2018 ಮಾಡಲು ತಾವು ಸೆಕೆಂಡ್ ಓನರು, ತೊಗೊಳೋ ಥರ್ಡ್ ಪಾರ್ಟಿ ಆಗ್ತಾರೆ. ಹಾಂ ರೀ. 9.5 ಲಕ್ಷದಾಗ ಸರ್ ಏನು ಕಡಿಮೆ ಮಾಡಿಕೊಡ್ತೀರಾ ನಮ್ಮ ಕಡೆಯಿಂದ ಬಂದವ್ರಿಗೆ? ನಿಮ್ಮ ಹತ್ರ ಕಡೆ ಬಂದರೆ ಒಂದು ಹೆಚ್ಚು ಕಡಿಮೆ ಒಂದು 20-30 ಕಡಿಮೆ ಆಗ್ಬೋದು ಸರ್. ಅಂದರೆ 9.20 ಕೊಡ್ತೀರಾ? ಹಾಂ, 9.20 ಬಂದರೆ ಕೊಡ್ತೀವಿ ರೀ. ಓಕೆ, ಇದೇನು ಫೈನಲ್ ರೇಟ್ ಆಗುತ್ತಾ? ಬಂದರೆ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಹಾಂ, ಆ ಥರ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ರೀ. ಓಕೆ ಸರ್, ಯಾಕಂದರೆ ನೀವು ರೇಟ್ ಹೇಳಿದ್ದು ಜಾಸ್ತಿ ರೇಟ್ ಹೇಳಿದ್ದೀರಾ, ಅದಕ್ಕೋಸ್ಕರ ನೋಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಯಾಕಂತಂದರೆ ಹ್ಞೂ, ನಿಮ್ಮದು ಗಾಡಿ ಯೆಲ್ಲೋ ಬೋರ್ಡು, ವೈಟ್ ಬೋರ್ಡ್ ಅಲ್ಲ. ಅದರಲ್ಲ. ವೈಟ್ ಬೋರ್ಡ್ ಇದ್ದರೂ ಕೂಡ ಈ ರೇಟ್ ಇಷ್ಟು ಹೇಳಿದ್ರೆ ಇದು ಕೂಡ ಜಾಸ್ತಿನೇ ಆಗುತ್ತೆ. ಹಾಂ ರೀ. ನಾ ಹೇಳಕ್ಕೆ ಬಯಸ್ತೀನಿ ನಿಮಗೆ, ನೋಡಿರಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಅದೇ ನೀವು ಬಂದು ಇದು ಮಾಡಿರಿ, ನೀವು ಒಟ್ಟು ಆದಷ್ಟು ನಾವು ಪ್ರಯತ್ನ ಕೊಡಕ್ಕೆ ಮಾಡ್ತೀವಿ ರೀ. ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಲ್ಲ ರೀ? ಹಾಂ, ಮಾಡ್ತೀವಿ ರೀ. ಓಕೆ ಸರ್, ಗಾಡಿ ಇರೋಂಥ ಲೊಕೇಶನ್ ರೀ? ಇದು ನೀವು ಆಲ್ಟೋ ಬೀಸ್, ಹೊಸ ಆಲ್ಟೋ ಚಿಕ್ಕೋಡಿ ರೀ. ಚಿಕ್ಕೋಡಿ ಐತ್ರಿ? ಹಾಂ ರೀ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್? ಹಾಂ, ಇದೆ ಐತೆ ರೀ. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಹಾಂ, ಮಾಡಿರಿ. ಓಕೆ, ಥ್ಯಾಂಕ್ ಯು. ಅದು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ತೋರಿ ಅದ್ರಾಗ. ಹಾಂ, ಓಕೆ ಸರ್, ಥ್ಯಾಂಕ್ ಯು.